Hello students, I am Usha Rani, biology lecturer, Vishwamanava Composite PU College. In previous class, in Animal Kingdom, we discussed about some of the concepts that is related to phylums. First, now fundamental features, classification of animals based on the fundamental features. So fundamental features ಗಳ basis ಮೇಲೆ levels of organization, based on the body symmetry, asymmetry, based on the body cavity and the phylums, different phylums ಗಳನ್ನ ಹೆಂಗೆ ಕ್ಲಾಸಿಫೈ ಮಾಡ್ತೀರಾ ಅಂತ ಒಂದು ಫ್ಲೋ ಚಾರ್ಟ್ ಅಲ್ಲಿ ನಾವು ಡಿಸ್ಕ್ರೈಬ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ, ಹೌದಲ್ವಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ನಾವು ಡಿಸ್ಕಸ್ ಮಾಡಿದಂತಹ ಫೈಲಮ್ಸ್ಗಳು, ಫೈಲಮ್ ಪೋರಿಫೆರಾ, ಫೈಲಮ್ ಸಿಲೆಂಟ್ರೇಟಾ, ಫೈಲಮ್ ಟೀನೋಫೋರಾ. ಸೊ ಈ ಮೂರು ಫೈಲಮ್ಸ್ಗಳ ಬಗ್ಗೆ ಹೇಳಿದ್ವಿ. ಅದರದ್ದು ಸೇಲಿಯಂಟ್ ಡಿಫ್ರೆಂಟ್ ಫೀಚರ್ಸ್ಗಳು, ಕಾಮನ್ ಫೀಚರ್ಸ್ ಅಂಡ್ ದ ಸೇಲಿಯಂಟ್ ಫೀಚರ್ಸ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇಷ್ಟು ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ಸ್ಗಳು. ಸೊ ಇವತ್ತು ನೆಕ್ಸ್ಟ್ ಫರ್ದರ್ ಫೈಲಮ್ಸ್ಗಳು ನೋಡೋಣ. ನಾವು ಲಾಸ್ಟ್ ಅಲ್ಲೂ ಕೂಡ ಹೇಳಿದ್ವಿ, ಅದರಲ್ಲಿ ಕಾಂಪಿಟೇಟಿವ್ ಅಲ್ಲಿ ಕೇಳೋ ಚಾನ್ಸಸ್ ಯಾವ್ದಿದೆ, 1 ಮಾರ್ಕ್ ಕ್ವಶನ್ ಅಲ್ಲಿ ಯಾವ್ದು ಕೇಳ್ತಾರೆ, 5 ಮಾರ್ಕ್ಸ್ ಅಲ್ಲಿ. 5 ಮಾರ್ಕ್ಸ್ಗೆ ಕೇಳಿದ್ರೆ ನೀವು ಮಿನಿಮಮ್ 10 ಪಾಯಿಂಟ್ಸ್ ಬರೀಲೇಬೇಕಾಗುತ್ತೆ. ಅಲಾಂಗ್ ವಿತ್ ಎಕ್ಸಾಂಪಲ್ ಇಟ್ ಕನ್ಸಿಸ್ಟ್. 9 ಪಾಯಿಂಟ್ಸ್ ಬರೆದು ಒಂದನ್ನ ಎಕ್ಸಾಂಪಲ್ ಬರೆದ್ರೆ ನಿಮ್ಗೆ 10 ಪಾಯಿಂಟ್ಸ್ ಅನ್ನ ಲೆಕ್ಕ ಬರುತ್ತೆ. ಟೋಟಲ್ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. ಕೆಲವೊಂದ್ಸತಿ ಸೇಲಿಯಂಟ್ ಫೀಚರ್ಸ್ ಅಂತ ಕೊಟ್ಟಿರ್ತಾನೆ, ಇಂಪಾರ್ಟೆಂಟ್ ಫೀಚರ್, ರೈಟ್ ದ 5 ಸೇಲಿಯಂಟ್ ಫೀಚರ್ಸ್ ಅಂದ್ರೆ ಇಂಪಾರ್ಟೆಂಟ್ ಫೀಚರ್ಸ್ ಬರ್ದಾಗ ನಿಮ್ಗೆ 5 ಪಾಯಿಂಟ್ಸ್ಗೆ 5 ಮಾರ್ಕ್ಸ್ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಇನ್ನೊಂದು ಫೈಲಮ್, ದಟ್ ಈಸ್ ಲಾಸ್ಟ್ ಅಲ್ಲೇ ಹೇಳಿದ್ವಿ ಮಾಡ್ತೀವಿ ಅಂತ, ಬಟ್ ಇವಾಗ ಅದನ್ನ ಸ್ಟಾರ್ಟ್ ಮಾಡೋಣ. ದಟ್ ಈಸ್ ಅ ಫೈಲಮ್ ಫ್ಲಾಟಿ ಹೆಲ್ಮಿಂಥಸ್. So today we are going to discuss about the phylum that is called as Platyhelminthes ಅಂತ ಇದೆ. ಫ್ಲಾಟಿ, ಫ್ಲಾಟ್ ಅಂತ ಕರಿತೀವಿ, ಚಪ್ಪಟೆ ಅಂತ ಕರಿಬಹುದು. ಸೊ ದೀಸ್ ಆರ್ಗಾನಿಸಮ್ಸ್ ಆರ್ ಡಾರ್ಸಿವೆಂಟ್ರಲಿ ಫ್ಲಾಟೆಂಡ್. ಸೊ ಇದು ಈ ತರ ಆರ್ಗಾನಿಸಮ್ಸ್ ನಾವು ಈ ತರ ಅಂದ್ರೆ ಇದು ಡಾರ್ಸಲ್ ಸರ್ಫೇಸ್, ಇದು ವೆಂಟ್ರಲ್ ಸರ್ಫೇಸ್. ಸೊ ಈ ತರ ತಗೊಂಡಾಗ ಇವೆರಡು ಕೂಡ ಫ್ಲಾಟ್ ಆಗಿರುತ್ತೆ. ಸೊ ಡಾರ್ಸಿವೆಂಟ್ರಲಿ ಫ್ಲಾಟೆಂಡ್ ಹಿಂಗಿರ್ಬೇಕಾಗಿರುವಂತ ಆರ್ಗಾನಿಸಮ್ ಹಿಂಗಿದ್ದಾಗ ಅದನ್ನ ನಾವು ಡಾರ್ಸಿವೆಂಟ್ರಲಿ ಫ್ಲಾಟೆಂಡ್ ಅಂತ ಕರಿತೀವಿ. ಸೊ ದ ಪ್ಲಾಟಿಹೆಲ್ಮಿಂಥೆಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಫ್ಲಾಟ್ ವರ್ಮ್ಸ್ ಅಂತ ಕರಿತೀವಿ. ದ ಬಾಡಿ ಆಫ್ ದಿಸ್ ಆರ್ಗಾನಿಸಮ್ಸ್ ಆರ್ dorsiventral flattened body. So these organisms are commonly called as flatworms. And these are the endoparasites. Parasites ante helidhi ನಾವು, the organisms which are completely depend on other organisms for food and shelter. So when body ಒಳಗಡೆ ಡಿಪೆಂಡ್ ಆಗಿರೋದ್ರಿಂದ they are called as endoparasites. So these acts like an endoparasites in the body of animals and even in human beings. Animals ಅಲ್ಲಿ ಮತ್ತೆ human beings. ಎಕ್ಸಾಂಪಲ್ ತಗೊಂಡ್ರೆ ಟೇಪ್ ವಾರ್ಮ್ ಕೇಳಿದೀವಿ ನಾವು. ಸೊ ಟೇಪ್ ವಾರ್ಮ್, ಲಾಡಿ ಹುಳ ಅಂತ ಕರೀತಾರೆ ಅದನ್ನ. ಸೊ ಆ ಟೇಪ್ ವಾರ್ಮ್ ಬಾಡಿ ಒಳಗಡೆ ಅದು ಏನ್ ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ಸೊ ದೇ ಆರ್ ಕಾಲ್ಡ್ ಆಸ್ ಎಂಡೋಪ್ಯಾರಾಸೈಟ್. ಹೆಂಗ್ ನಮ್ಮ ಬಾಡಿಗೆ ಎಫೆಕ್ಟ್ ಮಾಡುತ್ತೆ? ಸೊ ಇಟ್ ಟ್ರಾನ್ಸ್ಪೋರ್ಟ್ ಥ್ರೂ ದ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಕಂಟಾಮಿನೇಟ್ ಆಗಿರುವಂತಂದ್ರೆ ಅದ್ರದ್ದು ಎಗ್ ಇರುವಂತಹ ವಾಟರು ಅಥವಾ ಫುಡ್ ಪಾರ್ಟಿಕಲ್ಸ್ ನಾವೇನಾದ್ರೂ ಸ್ಟೆರಿಲೈಸ್ ಮಾಡ್ದಲೇ ತಗೊಂಡಿದೀವಿ ಅಂತಂದ್ರೆ ಸೊ ಇಟ್ ಬಿಕಮ್ ಎಂಡೋಪ್ಯಾರಾಸೈಟ್ಸ್ ಇನ್ ದ ಬಾಡಿ ಅಂತ ಹೇಳ್ತೀವಿ. So here they are bilateral in symmetry. So ಇದಕ್ಕೆ ಎಕ್ಸಾಂಪಲ್ ನಾವು ಟೇಪ್ ವಾರ್ಮ್ ಅಂತ ಕರೆದಿರೋದಪ್ಪ. ಸೊ ಟೇಪ್ ವಾರ್ಮ್ ನೋಡಕ್ಕೆ ಈ ತರ ಇರುತ್ತೆ. ಸೊ ಈ ತರ ಹೆಡ್ ರೀಜನ್ ತರ ಇರೋದಕ್ಕೆ ಇಲ್ಲಿ ಇದು ಹುಕ್ಸ್ ಅಂಡ್ ಸಕರ್ಸ್ ಅಂತ ಕರಿತೀವಿ. ಇದು ಹುಕ್ಸ್, ಇವು ಸಕರ್ಸ್. ಸೊ ಇದು ಬಾಡಿ ತುಂಬಾ ಫ್ಲಾಟ್ ಅಂಡ್ ಸ್ಟ್ರಕ್ಚರ್, ನ್ಯೂಮರಸ್ ಸೆಗ್ಮೆಂಟ್ಸ್ ನ ಹೊಂದಿರುತ್ತೆ. ಈ ತರ ಎಷ್ಟೊಂದು ಸೆಗ್ಮೆಂಟ್ಸ್ ಹೊಂದಿರುತ್ತೆ, ತುಂಬಾ ಮೀಟರ್ ಕೂಡ ಪ್ರೆಸೆನ್ಸ್ ಇರುತ್ತೆ ಅಂತ ಕರಿತೀವಿ. ಸೊ ದೀಸ್ ಆರ್ bilateral symmetry. ಒಂದ್ಸತಿ ಎನಿ ಪ್ಲೇನ್ passes through the center of the body, it divides the organisms into 2 lateral halves for only one time. ಒಂದ್ಸತಿ ಡಿವೈಡ್ ಮಾಡಿದ್ರೆ ಈಕ್ವಲ್ halves ಬರೋದ್ರಿಂದ they are showing an bilateral in symmetry. So they are triploblastic, where the body has been made up of body cells has been made up of ectoderm, endoderm and mesoderm. So cells ಅಂತ ತಗೊಂಡ್ರೆ ಸೆಲ್ ಒಳಗಡೆ ectoderm, endoderm ಮತ್ತೆ mesoderm presence ಇರುತ್ತೆ. ಸೊ ಹಾಗಾಗಿ they are classified under triploblastic organisms ಅಂತ ಕರೀಬಹುದು. They are acoelomates. Acoelomates means the animals, they are not possessing any body cavity.
ಬಾಡಿ ಕ್ಯಾವಿಟಿನೇ ಇರಲ್ಲ, ಹಂಗಾಗಿ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಬಾಡಿ ಕ್ಯಾವಿಟಿ, ಸೊ ದೇ ಆರ್ ರಿಫ್ಲೆಕ್ಟಿಂಗ್ ವಿತ್ ಅ ಫ್ಲಾಟ್ ಲೈಕ್ ಸ್ಟ್ರಕ್ಚರ್, ಸೊ ದೇ ಆರ್ ಕಾಲ್ಡ್ ಆಸ್ acylomins. And they are showing an organ level of organization. Organ level of organization. So last two poriferaದಲ್ಲಿ cellular level ಹೇಳಿದ್ವಿ, ಸಿಲೆಂಟ್ರೇಟಾ ಅಂಡ್ ಟೀನೋಫೋರಾ ಒಳಗಡೆ ಟಿಶ್ಯೂ ಲೆವೆಲ್ ಹೇಳಿದ್ವಿ. ಇಲ್ಲಿಂದ ಬರೋ ಎಲ್ಲಾ ಆರ್ಗ್ಯಾನಿಸಮ್ಸ್ ನಾವೇನಂತ ಕರಿತೀವಿ, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಆರ್ಗನ್ ಲೆವೆಲ್ ಅಂದ್ರೆ ಈ ಬಾಡಿ ಒಳಗಡೆ ಆರ್ಗನ್ಸ್ ಗಳು ಇದರಲ್ಲಿ ಇರುತ್ತೆ. ಟಿಶ್ಯೂಸ್ ಹ್ಯಾವ್ ಬಿನ್ ಆರ್ಗನೈಸ್ಡ್ ಟು ಫಾರ್ಮ್ ಅನ್ ಆರ್ಗನ್ ಲೆವೆಲ್. ಸೊ ದಿಸ್ ಇಸ್ ದ ನಾರ್ಮಲ್ ಕಾಮನ್ ಫೀಚರ್ಸ್ ಆಫ್ ದ ಫೈಲಮ್ ಫ್ಲಾಟಿಯಲಿಮೆಂಟಸ್. ಇದಿಷ್ಟು ಕಾಮನ್ ಫೀಚರ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಯಾವುದು, ದೇ ಆರ್ ಡಾರ್ಸಿವೆಂಟ್ರಿ ಫ್ಲಾಟನ್ ವಿಚ್ ಆರ್ ಕಾಮನ್ಲಿ ಕಾಲ್ಡ್ ಫ್ಲಾಟ್ ಬಾನ್ಸ್. They are endoparasite found in the animals and even in the human beings. They are bilateral in symmetry. They are triploblastic, acylomates and organ level of organization. So next points ನೋಡೋಣ. So the next points of an phylum Platyhelminthes ಅಂತ ತಗೊಂಡ್ರೆ, they are the parasitic form. ಅವಾಗಲೇ ಹೇಳಿದ್ರೆ ಅವು ಪ್ಯಾರಾಸೈಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಬಾಡಿ ಬೇರೆ ಆರ್ಗ್ಯಾನಿಸಮ್ಸ್ ಇನ ಬಾಡಿ ಮೇಲೆ ಫುಡ್ ಅಂಡ್ ಶೆಲ್ಟರ್ಗೋಸ್ಕರ ಡಿಪೆಂಡ್ ಆಗಿರೋದ್ರಿಂದ ದೇ ಆರ್ ಶೋಯಿಂಗ್ ಪ್ಯಾರಾಸೈಟಿಕ್ ಫಾರ್ಮ್. So due to the parasitic nature, so they are consisting of hooks ಇರ್ತವೆ ಮತ್ತೆ suckers ಅಂತ ಇರ್ತವೆ. ಹೂಕ್ಸ್ ಏನ್ ಮಾಡುತ್ತೆ, ಇದು ಇಂಟೆಸ್ಟೈನ್ ಅನ್ಕೊಳ್ಳೋಣ. ಸೊ ಇಂಟೆಸ್ಟೈನ್ಗೆ ಹುಕ್ ಇಂದ ಅಟ್ಯಾಚ್ ಆಗುತ್ತೆ. ಸಕ್ಕರ್ಸ್ ಮೂಲಕ ಏನಾಗುತ್ತೆ, ಅಲ್ಲಿರುವಂತಹ ನ್ಯೂಟ್ರಿಷನ್ ಅದು ಸಕ್ ಮಾಡುತ್ತೆ. ಸೊ ಹುಕ್ಸ್ ಇರೋದ್ರಿಂದ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಸರ್ವೈವ್ ಆಗುತ್ತೆ, ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ. ಮತ್ತೆ ಸಕ್ಕರ್ಸ್ ಇರೋದ್ರಿಂದ ನ್ಯೂಟ್ರಿಷನಲ್ ಕಾಂಪೋಸಿಷನ್ ಸಕ್ ಮಾಡುತ್ತೆ. ಸೊ ಇಟ್ ಗೆಟ್ ಶೆಲ್ಟರ್ ಅಂಡ್ ಈವನ್ ಇಟ್ ಗೆಟ್ ನ್ಯೂಟ್ರಿಷನ್ ಫ್ರಮ್ ದ ಹೋಸ್ಟ್ ಆರ್ಗ್ಯಾನಿಸಮ್. ಪ್ಯಾರಾಸೈಟ್ ಯಾರ ಬಾಡಿಲಿ ಇರುತ್ತೋ ಆ ಆರ್ಗ್ಯಾನಿಸಮ್ ನ ನಾವು ಹೋಸ್ಟ್ ಅಂತ ಕರಿತೀವಿ. So it acts like an endoparasite. So it possesses the hooks and suckers. Hooks and suckers, they are the parasitic features of the animal, that is a Platyhelminthes anta karibodu. So they absorb the nutrition from the host. ಅಂದ್ರೆ ಆರ್ಗ್ಯಾನಿಸಮ್ಸ್ ನ ಬಾಡಿಯಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಅಷ್ಟು ಅಬ್ಸಾರ್ಬ್ ಮಾಡ್ಕೊಂಡ್ರೆ ಡೈರೆಕ್ಟ್ಲಿ ಥ್ರೂ ದೇರ್ ಬಾಡಿ ಸರ್ಫೇಸ್. ಸೊ ಥ್ರೂ ದೇರ್ ಬಾಡಿ ಸರ್ಫೇಸ್ ಇಟ್ ಡೈರೆಕ್ಟ್ಲಿ ಸಕ್ಸ್. ಸೊ ಬಾಡಿ ಸರ್ಫೇಸ್ ಮೂಲಕ ಏನಾಗುತ್ತೆ, ಡೈರೆಕ್ಟ್ ಆಗಿ ಇದು ಸಕ್ ಮಾಡ್ಕೊಳುತ್ತೆ ಅಂತ ಕರೀಬಹುದು. So here they consisting of an specialized cells which are called as flame cells ಅಂತ ಕರೀತೀವಿ. ಸೊ ಇದರಲ್ಲಿ ಬಾಡಿ ಒಳಗಡೆ ಫ್ಲೇಮ್ ಸೆಲ್ಸ್ ಅಂತ ಇರುತ್ತೆ. The flame cells are the specialized cells which is the characteristic features of Platyhelminthes, which they are involved in osmoregulation. Osmoregulation ಅಂದ್ರೆ ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ and even it involves in excretion. So ಇದು one ಮಕ್ಕಳು ಕೇಳ್ತಾರೆ, what are flame cells ಅಂತ. These are the specialized cells present in Platyhelminthes which are involved in osmoregulation and excretion ಅಂತ ಬರೀಬೇಕು. ಸೊ ಇಷ್ಟು ಪಾಯಿಂಟ್ಸ್ ಯಾವ್ದು Platyhelminthes. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸೊ ನೆಕ್ಸ್ಟ್ ಪಾಯಿಂಟ್ಸ್ ನೋಡ್ತಾ ಬಂದ್ರೆ, here in this organisms the sexes are not separate, so they are called as hermaphrodites. So where the male gametes and female gametes are produced in the same individual. ಸೊ ನಾವೆಲ್ಲ ಆರ್ಗ್ಯಾನಿಸಮ್ಸ್ ನ ಬಾಡಿ ಈ ತರ ಬರೆದು ತೋರಿಸಿದ್ವಿ, ಈ ತರ ಇತ್ತು. ಸೊ ಇದರಲ್ಲಿ ನ್ಯೂಮರಸ್ ಸೆಗ್ಮೆಂಟ್ಸ್ ಇದ್ವಲ್ವಾ, ಈ ತರ ಈ ಸೆಗ್ಮೆಂಟ್ಸ್ ಇನ ಕಾರ್ನರ್ ರೀಜನ್ ಅಲ್ಲಿ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಪ್ರೆಸೆನ್ಸ್ ಇರುತ್ತೆ. ಸೊ ದ ಸೆಕ್ಸಸ್ ಆಫ್ ದಿಸ್ ಇಂಡಿವಿಜುವಲ್ಸ್ ಆರ್ ನಾಟ್ ಸಪರೇಟ್, ವೇರ್ ದೇ ಆರ್ ಕಾಲ್ಡ್ ಆಸ್ hermaphrodites. And here the male gametes and female gametes are produced by the same individual itself. It was showing internal fertilization, where the male gamete and female gamete has been fused inside the body of the individual itself. Male gamete and female gamete body ಒಳಗಡೆನೆ fuse ಆಗೋದಿಲ್ಲ. It was showing internal type of fertilization and the development through the larval stage. That means it was showing an indirect development anta karibodu. It was called as indirect type of development, where the development occurs through the larval stage. Larval stage ಆದ್ಮೇಲೆ adult stage ಬರುತ್ತೆ. So here example for this individuals are Taenia, which is called tapeworm, Fasciola called liver fluke. So liver fluke, Taenia, it acts like an endoparasite in the human being. Human being ಅಲ್ಲಿ animals ಅಲ್ಲಿ endoparasites ಆಗಿ ಆಕ್ಟ್ ಮಾಡುತ್ತೆ, ಲಾಡಿಹುಳ ಅಂತ ಕರೀತೀವಿ ಅದು. So Fasciola, liver fluke, it acts like an endoparasite in the sheep. Sheep ಗಳಲ್ಲಿ endoparasite ಆಗಿ ಆಕ್ಟ್ ಮಾಡುತ್ತೆ. So ಇನ್ನೊಂದು ಎಕ್ಸಾಂಪಲ್ ಇದೆ, that is a Planaria. Planaria is another example for the flatworm. ಸೊ ಪ್ಲನೇರಿಯಾ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ ನೋಡಕ್ಕೆ. ಸೊ ಈ ತರ ಇರುತ್ತೆ ಆನಿಮಲ್. ಸೊ ಬಟ್ ಇದ್ರದ್ದು ಏನಂದ್ರೆ ರೀಜನರೇಷನ್ ಪ್ರಾಪರ್ಟಿ. ಈ ಜಾಗನ ಏನಾದ್ರೂ ನಾವು ಕಟ್ ಮಾಡಿ ತೆಗೆದ್ರೆ ಮತ್ತೆ ಹೊಸದಾಗಿ ಬೆಳೆಯುವಂತಹ ಪ್ರಾಪರ್ಟಿನ ಹೊಂದಿರುತ್ತೆ. ಸೊ ಹಾಗಾಗಿ
Planaria. It is one of the individual present in Platyhelminthes that possess high regeneration capacity. ಹೈ ರೀಜನರೇಷನ್ ಕೆಪಾಸಿಟಿ ಹೊಂದಿರುವಂತಹ ಇಂಡಿವಿಜುವಲ್ ಅಂತ ಕರೀತೀವಿ. ಸೊ ಇದು 5 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ಕ್ವಶನ್. ಸೊ ಲಿಸ್ಟ್ ದ ಫೀಚರ್ಸ್ ಆಫ್ ಆನ್ ಫೈಲಮ್ ಪ್ಲಾಟಿಹೆಲ್ಮಿಂಥಸ್ ಅಂತ. ಸೊ ಅವಾಗ ಎಲ್ಲಾ ಫೀಚರ್ಸ್ ಗಳು ನೀವು ಬರೀಬೇಕಾಗತ್ತೆ. ಬಟ್ ಸೇಲಿಯಂಟ್ ಫೀಚರ್ಸ್ ಮೆನ್ಷನ್ ಮಾಡ್ಕೊಳ್ಳಿ. 1 ಮಾರ್ಕ್ ಅಲ್ಲಿ ಕ್ವಶನ್ ಕೇಳಿದ್ರೆ ಫ್ಲೇಮ್ ಸೆಲ್ಸ್ ಬಗ್ಗೆ ಕೇಳ್ತಾರೆ. So flame cells, they are the specialized cells in the Platyhelminthes which are involved in osmoregulation and excretion ಅಂತ ಬರೀರಿ. ಅದ್ರ ಜೊತೆಗೆ ಇನ್ನೊಂದು ಯಾವ ಅನಿಮಲ್ ಹೈ ರೀಜನರೇಷನ್ ಪ್ರಾಪರ್ಟಿ ಹೊಂದಿದೆ Platyhelminthes ಅಲ್ಲಿ ಅಂತ ತಗೊಂಡ್ರೆ ಪ್ಲನೇರಿಯಾ ಅಂತ ಕೇಳ್ತಾರೆ. ಸೊ ಇದು 1 ಮಾರ್ಕ್ ಅಲ್ಲಿ ಈ ಫೈಲಮ್ ಅಲ್ಲಿ ಕೇಳುವಂತಹ ಕ್ವಶನ್ ಆಗಿರುತ್ತೆ. ಸೊ ಇಷ್ಟು. ಸೊ ಏನು, ದೀಸ್ ಆರ್ ದ ಎಂಡೋಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಸೊ ದ ಬಾಡಿ ವಾಸ್ dorsiventrally flattened, so they are called as flatworms anta karidvi. So they are showing tissue level of organization, organ level of organization, triploblastic, and they are showing bilateral symmetry. So here the sexes are not separate, and it was showing internal fertilization, the development through the larval stage, and it was showing an hooks and suckers as a parasitic property. ಹುಕ್ಸು ಮತ್ತೆ ಸಕ್ಕರ್ಸು ಪ್ಯಾರಾಸೈಟಿಕ್ ಪ್ರಾಪರ್ಟಿ ಆಗಿ ಆಕ್ಟ್ ಮಾಡುತ್ತೆ. ಫ್ಲೇಮ್ ಸೆಲ್ಸ್ ಗಳ ಬಗ್ಗೆ ಬರೀಬೇಕಾಗತ್ತೆ. ಮತ್ತೆ ಪ್ಲೆನೇರಿಯಾದಲ್ಲಿ ರೀಜನರೇಷನ್ ಪ್ರಾಪರ್ಟಿ ಬಗ್ಗೆ ಬರೀಬೇಕಾಗತ್ತೆ. ಇಷ್ಟು ಈ ಫಸ್ಟ್ ಫೈಲಮ್ ಬಗ್ಗೆ. ಸೊ ಓಕೆ, ನೆಕ್ಸ್ಟ್ ಫೈಲಮ್ ಓದ್ಕೊಳ್ಳೋಣ. ದಟ್ ಈಸ್ ಅನ್ ಆಸ್ಕೆಲ್ಮೆಂಥಸ್. ಸೊ ದ ನೆಕ್ಸ್ಟ್ ಫೈಲಮ್ ದಟ್ ಈಸ್ ಕಾಲ್ಡ್ ಆಸ್ ಆಸ್ಕೆಲ್ಮೆಂಥಸ್. So this Askelmanthus, they are commonly called as round worm ಅಂತ ಕರೀತೀವಿ. ಇವನ್ನ round worm, ದುಂಡು ಹುಳ ಅಂತ ಕರೀತಾರೆ ಕನ್ನಡದಲ್ಲಿ. So this organisms, some of the Askelmanthus are free living. So free ಆಗಿ ಲೀವ್ ಆಗ್ತಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. Some are aquatic habitat ಅಲ್ಲಿ ಇರುತ್ತೆ, and some are terrestrial in habitat. So the animals which are belonging to the phylum Askelmanthus, some are free living, some are aquatic, and some are terrestrial. And some of the organisms are parasitic. That means they are completely depend on other organisms to get on food and nutrition. Most of all, they are parasitic in plants and animals. Plants ಮತ್ತೆ animals ಎರಡಕ್ಕೂ ಕೂಡ parasitic ಆಗಿ ಇವು ಆಕ್ಟ್ ಮಾಡುತ್ತೆ ಅಂತ ಕರಿತೀವಿ. It was showing organ system level of organization. Organ system level of organization ಅಂತ ಕರಿತೀವಿ. ಸೊ ಬಾಡಿ ಒಳಗಡೆ ಆರ್ಗನ್ ಸಿಸ್ಟಮ್ ನ ಹೊಂದಿರುತ್ತೆ. ಸೊ ಹಿಂದ್ಗಡೆ ನಾವು ಪ್ಲಾಟಿಹೆಲ್ಮಿಂಥಸ್ ತನಕ ಓದಿದಾಗ ಬರೀ ಆರ್ಗನ್ ಲೆವೆಲ್ ಅಂತ ಕರಿತೀವಿ. ಆದ್ರೆ ಇಲ್ಲಿಗೆ ಬಂದುವಾಗ ಇಲ್ಲಿಂದ ಬರೋ ಎಲ್ಲಾ ಫೈಲಮ್ನು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತಾನೆ ಕರಿತೀವಿ. ಸೊ ವೇರ್ ದೇ ಆರ್ ಶೋಯಿಂಗ್ ಬೈಲ್ಯಾಟ್ರಲ್ ಇನ್ ಸಿಮೆಟ್ರಿ. ಸೊ ಇದಕ್ಕೆ ಆಸ್ಕೆಲ್ಮೆಂಥಸ್ಗೆ ಎಕ್ಸಾಂಪಲ್ ಆಸ್ಕ್ಯಾರಿಸ್ ಅಂತ ಕರಿತೀವಿ, ಜಂತು ಹುಳ. ಸೊ ಆಸ್ಕ್ಯಾರಿಸ್ ನೋಡಕ್ಕೆ ಈ ತರ ಇರುತ್ತೆ. ಸೊ ಈ ತರ ಇರುವಂತಹ ಆರ್ಗ್ಯಾನಿಸಮ್ಸ್ ನಾವು ಮೇಲಿಂದ ಹಿಂದೆ ಕೆಳಗಡೆ ತನಕ ಕಟ್ ಮಾಡಿದ್ರೆ ಇಟ್ ವಾಸ್ ರಿಫ್ಲೆಕ್ಟಿಂಗ್ ವಿತ್ 2 lateral symmetry. ಹಂಗಾಗಿ bilateral symmetry. If a plane passes through the center of the body, it divides the organisms into 2 equal halves for only one time. That condition is called bilateral symmetry. This is the general features of this phylum. That is, they are round, commonly called roundworm. They are free living, aquatic, and terrestrial. They are parasitic in forms in plants and animals. They are showing the organ system level of organization. They are bilateral in symmetry. Next point noda. So next points nota bandre. So these are triploblastic, where the germ cells have been made up of ectoderm ಮತ್ತೆ endoderm. Sorry, this is the endoderm, and ಇವೆರಡರ ಮಧ್ಯೆ ಇರೋದು mesoderm. ಈ ತರ 3 ಲೇಯರ್ಸ್ ನ ಹೊಂದಿರುವಂತಹ ಆರ್ಗ್ಯಾನಿಸಮ್ಸ್ ಆಗಿರೋದ್ರಿಂದ ಸೊ ದೀಸ್ ಆರ್ ಕ್ಲಾಸಿಫೈಡ್ ಅಂಡರ್ ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ದೇ ಆರ್ ಸೂಡೋಸಿಲೋಮೇಟ್ಸ್. ಸೂಡೋಸಿಲೋಮೇಟ್ಸ್ ಅಂದ್ರೆ ಫಾಲ್ಸ್ ಬಾಡಿ ಕ್ಯಾವಿಟಿ ಹೊಂದಿರೋದು. ಫಾಲ್ಸ್ ಬಾಡಿ ಕ್ಯಾವಿಟಿ ಹೊಂದಿರುವಂತಹ ಅನಿಮಲ್. ಒಂದೇ ತಾನೇ ಬರೋದು ಆಸ್ಕೆಲ್ಮೆಂಥಸ್. ಸೊ ಇದ್ರಲ್ಲಿ ಹೆಂಗಿರುತ್ತೆ, ವೇರ್ ದ ectoderm and endoderm presence ಇದೆ. In the mesoderm, it consisting of a small pouch-like structures that have been scattered here and there. So that is they considered under pseudocoelomates. Pseudocoelomates ಅಲ್ಲಿ false body cavity ಇದೆ. ಮಧ್ಯೆ ಇರುವಂತಹ mesoderm, mesoglea ಅನ್ನುವಂತಹ ಲೇಯರ್ ಅಲ್ಲಿ ಇರುತ್ತೆ ಒಂದು ಸ್ಮಾಲ್ ಪೌಚ್ ಲೈಕ್ ಸ್ಟ್ರಕ್ಚರ್, ಅಲ್ಲಿ ಇಲ್ಲಿ ಸ್ಕ್ಯಾಟರ್ಡ್ ಆಗಿರುತ್ತೆ. ಸೊ ಹಂಗಾಗಿ ಇವನ್ನ ನಾವೇನಂತ ಕರಿತೀವಿ, pseudocoelomates ಅಂತ ಕರಿತೀವಿ, where they consisting of false body cavity. So here alimentary canal nothing but a digestive system. It was showing complete digestive system.
So complete digestive system andre ಏನು? The digestive system which consisting of mouth and anal aperture, which is having two openings with high muscular pharynx anta ಕರೀತೀವಿ. With high muscular pharynx. With high muscular pharynx na ಹೊಂದಿರುವ individual ಕೂಡ ಆಗಿರುತ್ತೆ. The alimentary canal was complete with high muscular pharynx. So here the excretory tube, idra body ಒಳಗಡೆ ಇರುವಂತ excretory tube, it removes the waste through the excretory pores. ಅನಿಮಲಿನ ಬಾಡಿ ಮೇಲೆ ಚಿಕ್ಕ ಚಿಕ್ಕ ತೂತು ಅಂದ್ರೆ ಚಿಕ್ಕ ಪೋರ್ಸ್ ಗಳು ಇರ್ತದೆ, ಅಲ್ಲಲ್ಲಿ ಆ ಪೋರ್ಸ್ ಮೂಲಕ ಏನಾಗುತ್ತೆ, ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಗಳು ಎಲಿಮಿನೇಟ್ ಆಗುತ್ತೆ. ದ ಎಕ್ಸ್ಕ್ರೀಟರಿ ಟ್ಯೂಬ್, it removes the waste through the minute pores that are present over the body called as excretory pores. So this is the common features ಜೊತೆಗೆ ಒಂದು salient features ಅಂತ ತಗೊಂತೀವಿ. So ಯಾವ್ಯಾವು? They are triploblastic, they are pseudocoelomates with having a false body cavity, alimentary canal, that is a digestive system who are showing complete with mouth and anal aperture. So with having a high muscular pharynx, the excretory tube removes the waste from the body through the excretory pores ಅಂತ ಕರೀಬಹುದು. So ಇಷ್ಟಾದ್ಮೇಲೆ next point ನೋಡೋಣ. So the next features of this phylum. So here the sexes are separate. ನಾವು ಇಲ್ಲಿ ಹಿಂದ್ಗಡೆ ತನಕ sexes are not separate ಅಂತ ಕರೀತೀವಿ, where the male gamete and female gamete are produced in the same individual. But here the organisms that they are belonging to the Ascalmanthus, so they are dioecious ಅಂತ ಕರೀತೀವಿ. Dioecious means the animals where the male and female gametes are produced in the separate individual. Male gamete to male individual ಅಲ್ಲಿ produce ಆಗುತ್ತೆ, female gamete to female individual ಅಲ್ಲಿ produce ಆಗುತ್ತೆ. ಹಾಗಾಗಿ the sexes are separate, so they are called as dioecious. The male and female gametes are produced in the separate individual ಅಂತ ಕರೀಬಹುದು. It was showing internal fertilization. Male gamete to female gamete transfer ಆದ್ಮೇಲೆ ಬಾಡಿ ಒಳಗಡೆ fertilization ನಡೆಯುತ್ತೆ. The fusion of male and female gamete takes place inside the body of an organisms. It shows some of the organisms shows direct development. ಕೆಲವೊಂದು direct development ತೋರಿಸಿದ್ರೆ ಕೆಲವೊಂದು indirect type of development ಕೂಡ ತೋರಿಸುತ್ತೆ. So these are the features. So where the sexes are separate, so where the male and females are producing the male and female gamete in a separate individual. So ಇದು male gamete, male ascaris ಅಂತ ತಗೊಂಡ್ರೆ, ascaris ಅಂತ ಬರ್ತಿದೀವಲ್ಲ ರೌಂಡ್ ವರ್ಮ್, ಇದು male ascaris ಅಂತ ತಗೊಂಡ್ರೆ ಇದು female. So female is longer than the male. Female male ಗಿಂತ ಒಂದು ಸ್ವಲ್ಪ ಉದ್ದ ಇರುತ್ತೆ ಅಂತ ಕೂಡ ಇದರೊಳಗಡೆ ನಾವು ಕನ್ಸಿಡರೇಷನ್ ತಗೊಂತೀವಿ. So it was showing internal fertilization where the fusion of male and female gamete takes place inside the body. It was showing indirect and direct type of development. Direct development ಅಂದ್ರೆ ಡೈರೆಕ್ಟ್ ಮೇಲ್ ಇಂಡಿವಿಜುವಲ್ ಹೆಂಗಿರುತ್ತೋ ಅದೇ ತರ, ಇಂಡೈರೆಕ್ಟ್ ಅಂದ್ರೆ ದಟ್ ಇಸ್ ಥ್ರೂ ದ ಲಾರ್ವಲ್ ಸ್ಟೇಜ್ ಅಂತ ಕರಿತೀವಿ. ಎಕ್ಸಾಂಪಲ್ ರೌಂಡ್ ವರ್ಮ್ಸ್, ಜಂತು ಹುಳ ಅಂತ ಕರಿತೀವಲ್ಲ ಅದು ascaris. It is acts like an endoparasite of the human being that causes a disease called ascariasis ಅಂತ ಕರಿತೀವಿ. ascariasis ಅನ್ನುವಂತಹ ಡಿಸೀಸ್ ನ ಕಾಸ್ ಮಾಡುತ್ತೆ ಯಾರಂದ್ರೆ ascaris. ಸೊ ಅವಾಗ ನಮಗೆ ಅಬ್ಡಾಮಿನಲ್ ಪೇನ್ ಬರುತ್ತೆ, ಅಬ್ಡಾಮಿನಲ್ ಕ್ರಾಂಪ್ಸ್ ಅಂತ ಕರಿತೀವಿ, ಅಂಡ್ ಈವನ್ ದರ್ ಇಸ್ ಅನ್ ಕಾನ್ಸ್ಟಿಪೇಷನ್ ಆಗ್ಬೋದು, ಅನಿಮಿಯಾ ಅಕ್ಕರ್ ಆಗುವಂಥದ್ದು, ಇವೆಲ್ಲ ಸಿವಿಯರ್ ಕೇಸಸ್ ಕೂಡ ಅಕ್ಕರ್ ಆಗುತ್ತೆ. ಸೊ ಅಂದ್ರೆ ಅದು ನಮ್ಮ ಬಾಡಿ ಒಳಗಡೆ ಇರೋದ್ರಿಂದ ನಮಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲ ಅದೇ ಕನ್ಸ್ಯೂಮ್ ಮಾಡಿ ನಮಗೆ ಡಿಸೀಸಸ್ ನ ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಉಚೆರೇರಿಯಾ ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಫಿಲೇರಿಯಲ್ ವರ್ಮ್ ಅಂತ ಕರಿತೀವಿ. ಸೊ ಈ ಫಿಲೇರಿಯಲ್ ವರ್ಮ್ ಏನ್ ಕಾಸ್ ಮಾಡುತ್ತೆ ಅಂದ್ರೆ ಎಲಿಫ್ಯಾಂಟಿಯಾಸಿಸ್ ಅಂತ ಒಂದು ಡಿಸೀಸ್ ಬರುತ್ತೆ, ಆನೆ ಕಾಲ್ ರೋಗ ಅಂತ ಕರೀತಾರೆ, ಕಾಲ್ ದಪ್ಪ ಊದ್ಕೊಳ್ಳುತ್ತೆ. ಸೊ ದಿಸ್ ಡಿಸೀಸ್ ಹ್ಯಾಸ್ ಬಿನ್ ಕಾಸ್ಡ್ ಬೈ ದ ಉಚೆರೇರಿಯಾ ಸ್ಪೀಸೀಸ್ ಅಂತ ಕರೀಬಹುದು. ಸೊ ಇನ್ನೊಂದು ಆನ್ಸೈಕ್ಲೋಸ್ಟೋಮಾ ಕಾಮನ್ಲಿ ಕಾಲ್ಡ್ ಆಸ್ ಹುಕ್ ವರ್ಮ್. ಇದಕ್ಕೆ ಕಾಮನ್ ಆಗಿ ನಾವು ಹುಕ್ ವರ್ಮ್ ಅಂತ ಕರಿತೀವಿ. ಇದೆಲ್ಲಿ ಅಂತಂದ್ರೆ ಸೊ ಇಂಟೆಸ್ಟೈನ್ ಒಂದು ಡೈಜೆಷನ್ ಮೆಕ್ಯಾನಿಸಮ್ ಸರಿಯಾಗಿ ಆಗದೆ ಇರುವಾಗ ಈ ಪ್ಯಾರಾಸೈಟ್ಸ್ಗಳು ಏನಲ್ ಅಪರ್ಚರ್ಸ್ ಅಲ್ಲಿ ಉಳ್ಕೊಂತವೆ. ಸೊ ಅವನಿಗಾಗಿ ಅವನ್ನ ಹುಕ್ ವರ್ಮ್ ಅಂತ ಕರಿತೀವಿ. ತುಂಬಾ ಚಿಕ್ಕದಾಗಿ ವೈಟ್ ಕಲರ್ ವರ್ಮ್ಸ್ ಇದ್ದಂಗೆ ಇರ್ತವೆ ಇವು. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಲಮ್ ಫ್ಲಾಟೆಲಮ್, Ascalmanthus. So these are present in aquatic habitat, terrestrial, free living, and most of them are parasitic in plants and animals. So they are showing triploblastic, bilateral symmetry, organ system level of organization. Here it was showing that the body which eliminates the
ಎಕ್ಸ್ಕ್ರೀಷನ್ ಥ್ರೂ ದ ಎಕ್ಸ್ಕ್ರೀಟರಿ ಪೋರ್ಸ್ ಅಂತ ಕರಿತೀವಿ. ಎಕ್ಸ್ಕ್ರೀಟರಿ ಪೋರ್ಸ್ ಮೂಲಕ ವೇಸ್ಟ್ ಪ್ರಾಡಕ್ಟ್ಸ್ ನ ಎಲಿಮಿನೇಟ್ ಮಾಡುತ್ತೆ. ದ ಸೆಕ್ಸಸ್ ಆರ್ ಸಪರೇಟ್ ಅಂಡ್ fertilization was internal and the direct development or indirect development, example Ascaris, Wuchereria and Cyclospora. So ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಈ ಫೈಲಮ್ದು ಆಗಿರುತ್ತೆ. ಯಾವುದು ಫೈಲಮ್ ಆಸ್ಕೆಲ್ಮೆಂಥಸ್. ಆಸ್ಕೆಲ್ಮೆಂಥಸ್ ಆದ್ಮೇಲೆ ನೆಕ್ಸ್ಟ್ ಫೈಲಮ್ ನೋಡೋಣ. ಸೊ ದ ನೆಕ್ಸ್ಟ್ ಫೈಲಮ್ ದಟ್ ಈಸ್ ಆನ್ ಅನಿಲಿಡಾ ಅಂತ ಕರಿತೀವಿ. ಅನಿಲಿಡಾ ಅಂದ್ರೆ ದ ಆರ್ಗಾನಿಸಮ್ಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ನ್ಯೂಮರಸ್ ಬಾಡಿ ಸೆಗ್ಮೆಂಟ್ಸ್. ಬಾಡಿ ನ್ಯೂಮರಸ್ ಸೆಗ್ಮೆಂಟೇಷನ್ಸ್ ಇರೋದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಹೇಳಿದ್ವಿ ಸೆಗ್ಮೆಂಟೇಷನ್ ಅಲ್ಲಿ ಏನು ಅಂತ. ಸೊ ಬಾಡಿ ಸೆಗ್ಮೆಂಟೇಷನ್ ಜಾಸ್ತಿ ಇರೋದನ್ನ ನಾವಿಲ್ಲಿ ಏನಂತ ಕರಿತೀವಿ, ಅನಿಲಿಡಾ ಫೈಲಮ್ಗೆ ಹಾಕ್ತಿವಿ ಅನಿಮಲ್ಸ್ ಅನ್ನ. ಸೊ ದೀಸ್ ಅನಿಮಲ್ಸ್ ಆರ್ ಅಕ್ವಾಟಿಕ್, ಫ್ರೆಶ್ ವಾಟರ್ ಇರುತ್ತವೆ, ಮ್ಯಾರೈನ್ ವಾಟರ್ ಇರ್ತವೆ, ಅಂಡ್ ಸಮ್ ಆರ್ ಟೆರೆಸ್ಟ್ರಿಯಲ್ ಹ್ಯಾಬಿಟೇಟ್ ಅಂದ್ರೆ ಸಾಯಿಲ್ ಮೇಲೂ ಕೂಡ ಇರುತ್ತೆ. ಸಮ್ ಆರ್ ಫ್ರೀ ಲಿವಿಂಗ್ ಅಂಡ್ ಸಮ್ ಆರ್ ಪ್ಯಾರಾಸೈಟಿಕ್ ಫಾರ್ಮ್. ಕೆಲವೊಂದು ಪ್ಯಾರಾಸೈಟಿಕ್ ಆಗು ಆಕ್ಟ್ ಮಾಡುತ್ತೆ ಅಂತ ಕರಿಬಹುದು. So here these are present in aquatic habitat both in fresh water and marine water. Some are terrestrial habitat, some are free living and some are parasitic form. So it was showing an organ system level of organization. ಸೊ ನಾವೇನು ಅನಿಲಿಡಾ ಇಂದ ಮುಂದೆ ಹೇಳೋನೆಲ್ಲವೂ ಆರ್ಗನ್ ಸಿಸ್ಟಮ್, ಆಸ್ಕೆಲ್ಮೆಂಥಸ್ ಇಂದ ಬರೋ ಎಲ್ಲದನ್ನು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಅಂದ್ರೆ ಈ ಅನಿಮಲ್ಸ್ ಅಲ್ಲಿ ಆರ್ಗನ್ ಸಿಸ್ಟಮ್ಸ್ಗಳು, ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ಸ್ಗಳ ಅರೇಂಜ್ಮೆಂಟ್ ಗಳ ನಾವು ಡಿಫರೆನ್ಸಿಯೇಷನ್ ನೋಡೋದ್ರಿಂದ ಇಟ್ ವಾಸ್ ಶೋಯಿಂಗ್ ಆನ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. So and it is showing an triploblastic in condition. So triploblastic ಅಂತ ಇದೆ. ಸೊ ಈ ಅನಿಮಲ್ ಅಲ್ಲಿ ಜರ್ಮ್ ಲೇಯರ್ ಸೆಲ್ಸ್ ಅಂತ ಏನ್ ಕರಿತೀವಿ, ಟ್ರಿಪ್ಲೋಬ್ಲಾಸ್ಟಿಕ್ ಕಂಡೀಷನ್. ಸೊ ಹೇಳ್ತೀವಿ ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ಮೀಸೋಡರ್ಮ್. ಸೊ ಈ ತರ 3 ಲೇಯರ್ಸ್ ಡಿಫರೆನ್ಸಿಯೇಷನ್ ಆಗಿರೋದ್ರಿಂದ ದೇ ಆರ್ ಕಾಲ್ಡ್ ಆಸ್ ಟ್ರಿಪ್ಲೋಬ್ಲಾಸ್ಟಿಕ್ ಇನ್ ಕಂಡೀಷನ್. So where the germ layers of an cells that consisting of an 3 layers, so they are classified under triploblastic condition. So metamerically segmented ಅಂತ ಇದೆ. ಬಾಡಿ ನ್ಯೂಮರಸ್ ಸೆಗ್ಮೆಂಟ್ಸ್ ಇರುತ್ತೆ. ಅನಿಲಿಡಾಗೆ ಎಕ್ಸಾಂಪಲ್ ಅರ್ಥವಾರ್ಮ್ ಅಂತ ತಗೊಂಡ್ರೆ, ಅರ್ಥವಾರ್ಮ್ ನೀವೆಲ್ಲರೂ ನೋಡಿರ್ತೀರಿ. ಸೊ ಅರ್ಥವಾರ್ಮ್ ಬಾಡಿ ಸೆಗ್ಮೆಂಟೇಷನ್ ನ್ಯೂಮರಸ್ ಇರುತ್ತೆ. ಎಷ್ಟೊಂದು ಸೆಗ್ಮೆಂಟ್ಸ್, ಮೋರ್ ದನ್ 100 number of segments was present in this division. So where the segmentation it occurs from externally to internally, external ಇಂದ ಹಿಡಿದು ಇಂಟರ್ನಲ್ ತನಕ ಆಕಾರ ಆಗಿರೋದ್ರಿಂದ ಇಟ್ ವಾಸ್ ಶೋಯಿಂಗ್ ನ್ಯೂಮರಸ್ ಮೆಟಾಮರ್ಸ್. ಇವೆಲ್ಲ ಒಂದೊಂದು ಯೂನಿಟ್ ನ ಏನಂತ ಕರಿತೀವಿ, ಮೆಟಾಮರ್ಸ್. ಆ ಮೆಟಾಮರ್ಸ್ ನ ಅರೇಂಜ್ಮೆಂಟ್ ನ ಏನಂತ ಕರಿತೀವಿ, ಮೆಟಾಮೆರಿಕಲಿ ಸೆಗ್ಮೆಂಟೆಡ್ ಬಾಡೀಸ್ ಅಂತ ಕರಿತೀವಿ. ಅಂಡ್ ದೇ ಆರ್ ಸಿಲೋಮೇಟ್ಸ್. ಸಿಲೋಮೇಟ್ಸ್ ನಥಿಂಗ್ ಬಟ್ ದ ಆರ್ಗಾನಿಸಮ್ಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ ಬಾಡಿ ಕ್ಯಾವಿಟಿ. ಯಾವ ಅನಿಮಲ್ಸ್ ಅಲ್ಲಿ ಬಾಡಿ ಕ್ಯಾವಿಟಿ ಪ್ರೆಸೆನ್ಸ್ ಇರುತ್ತೆ ಅಂತವನ್ನ ನಾವೇನಂತ ಕರಿತೀವಿ, ಸಿಲೋಮೇಟ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಆನ್ ಫೈಲಮ್ Annelida. So they are aquatic, terrestrial, free living and some are parasitic. It was showing organ system level of organization. They are triploblastic and the body was metamerically segmented and they are acoelomates in nature. Next points novana. So the next points of phylum Annelida. The body surface marked out into the segmentation on metamerism. So body ಮೇಲೆ ನ್ಯೂಮರಸ್ ಸೆಗ್ಮೆಂಟ್ಸ್ ಗಳನ್ನ ಅದು ಹೊಂದಿರೋದ್ರಿಂದ ದೇ ಆರ್ ಕ್ಲಾಸಿಫೈಡ್ ಅಂಡರ್ Annelida. The body surface marked out with segmentations or metamers, so they are classified under Annelida. So here the metamers are consisting of longitudinal and circular muscles. ಈ ತರ ಲಾಂಗ್ ಮತ್ತೆ ಈ ತರ ಸರ್ಕ್ಯುಲರ್, ಈ ಕಾರ್ನರ್ ಅಲ್ಲಿ ಸರ್ಕ್ಯುಲರ್ ಇದ್ದು ಈ ತರ ಲಾಂಗ್ ಇರೋದ್ರಿಂದ ಈ ತರ ಸೆಗ್ಮೆಂಟ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ ದ ಹೆಲ್ಪ್ಫುಲ್ ಇನ್ ಲೋಕೋಮೋಷನ್. ಸೊ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕ್ಯುಲರ್ ಮಸಲ್ಸ್. ಲಾಂಗಿಟ್ಯೂಡಿನಲ್ ಮತ್ತೆ ಹಿಂಗ್ ನಾವು ನೋಡಿದಾಗ ಹಿಂಗೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಕೂಡ ಇರುತ್ತೆ. ಹಿಂಗೆ ಅನಿಮಲ್ ಬಾಡಿ ನೋಡಿದಾಗ ಹಿಂಗೆ ಸೆಗ್ಮೆಂಟ್ಸ್ ಗಳ ಪ್ರೆಸೆನ್ಸ್ ಇರ್ತಾವಲ್ಲಪ್ಪ, ದಟ್ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕ್ಯುಲರ್ ಮಸಲ್ಸ್ ದ ಹೆಲ್ಪ್ಫುಲ್ ಇನ್ ಲೋಕೋಮೋಷನ್ ಅಂತ ಕರಿತೀವಿ. So another one, the animals which are belonging to the phylum Annelida, some are aquatic inhabited. Example Nereis. Nereis ಅನ್ನುವಂತ ಅನಿಮಲ್ ನ ನಾವು ಇದಕ್ಕೆ ಎಕ್ಸಾಂಪಲ್ ಕೊಡಬಹುದು. ಸೊ that possess the lateral appendages ಅಂತ ಇದೆ. ಸೊ ಈ ತರ ಸೆಗ್ಮೆಂಟೇಷನ್ ಇದೆ ಅಂತಂದ್ರೆ ಈ ತರ ಸೆಗ್ಮೆಂಟೇಷನ್ ಲೋಕೋಮೋಷನ್ ಗೆ ಹೆಲ್ಪ್ ಮಾಡ್ತು. ಬಟ್ ಈ ಅನಿಮಲ್ ಅಲ್ಲಿ ಈ ತರ ಸೆಗ್ಮೆಂಟ್ಸ್ ಇಂದ ಚಿಕ್ಕ ಚಿಕ್ಕ ಪ್ಯಾರಾಪೋಡಿಯಾ ಅಂತ ಹೊರಗಡೆ ಬಂದಿರುತ್ತೆ. ಸೊ ದಿಸ್ ಪ್ಯಾರಾಪೋಡಿಯಾ ದ ಹೆಲ್ಪ್ಫುಲ್ ಇನ್ ಸ್ವಿಮ್ಮಿಂಗ್. ಸೊ ಅವು ನೀರಲ್ಲಿರೋದ್ರಿಂದ ಅವಕ್ಕೆ ಸ್ವಿಮ್ಮಿಂಗ್ ಪರ್ಪಸ್ಗೆ ಕೂಡ ಇದು ಹೆಲ್ಪ್ ಮಾಡ್ಕೊಡುತ್ತೆ. ಪೋಡಿಯಾ ನಥಿಂಗ್ ಬಟ್ ಲೆಗ್ಸ್ ಅಂತ ಕರಿತೀವಿ ನಾವು. ಸೊ ಇದು ಫೀಚರ್ಸ್ ಆಫ್ ಆನ್ ಫೈಲಮ್ Annelida. ಸೊ ದ ಬಾಡಿ ಸರ್ಫೇಸ್ ಮಾರ್ಕ್ಡ್ ಔಟ್ ಇನ್ ಸೆಗ್ಮೆಂಟ್ಸ್ ಅಂಡ್ ಆರ್ ಮೆಟಾಮರ್ಸ್ ಅಂತ ಕರಿತೀವಿ.
So they're having an longitudinal and circular muscles. They're helpful in locomotions and they are aquatic in property. So example, aquatic annelida example ke Nereis. The Nereis possess the lateral appendages which are called as parapodia. They helps in swimming. So this is the next features of the phylum Annelida. So next feature Noana. So the next features of phylum Annelida, they are showing closer circulatory system. Closer circulatory system andre gottide namage. The blood flows through the blood vessels. The blood that has been pumped from the heart, it flows through the blood vessels. So that condition is called as closed circulatory system anta karitevi. So ಇಲ್ಲಿಂದ ಬರುವಂತಹ ಇಂಡಿವಿಜುವಲ್ ಇಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ಕೆಲವೊಂದು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ತೋರಿಸುತ್ತೆ. ಬಟ್ ದ ಫೈಲಮ್ ಅನಿಲಿಡಾದಲ್ಲಿ ಬರುವಂತಹ ಇಂಡಿವಿಜುವಲ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಪ್ರಾಪರ್ಟಿನ ಹೊಂದಿದೆ. ಸೊ ಹಿಯರ್ ನೆಫ್ರೀಡಿಯಾ, it is a specialized organelle which was present in phylum Annelida. They are helpful in osmoregulation and excretion. Osmoregulation ಅಂದ್ರೆ water balance, excretion ಅಂದ್ರೆ waste material ನ eliminate ಮಾಡೋದು. ಸೊ ಇದೇ ತರ ಕ್ವಶನ್, ಇದೇ ತರ ಆನ್ಸರ್ ನಮ್ಗೆ ಇನ್ನೊಂದ್ ಕಡೆ ಇತ್ತು ಎಲ್ಲಿ ಅಂದ್ರೆ ಫ್ಲಾಟಿ ಎಲಿಮೆಂಟ್ಸ್ ಅಲ್ಲಿ ಫ್ಲೇಮ್ ಸೆಲ್ಸ್ ಅಂತ ಹೇಳಿದ್ವಿ, ಹೌದಲ್ವಾ? ಸೊ ಫ್ಲೇಮ್ ಸೆಲ್ಸ್ ದೇ ಹೆಲ್ಪ್ ಇನ್ ಆಸ್ಮೋರೆಗ್ಯುಲೇಷನ್ ಅಂಡ್ ಎಕ್ಸ್ಕ್ರೀಷನ್ ಇನ್ ಫ್ಲಾಟಿ ಎಲಿಮೆಂಟ್ಸ್. whereas nephridia, ಇದನ್ನು 1 ಮಾರ್ಕ್ಸ್ ಕೇಳ್ತಾರೆ. nephridia, it is a specialized cells which are present in annelida involved in osmoregulation and excretion ಅಂತ ಬರೀಬೇಕಾಗುತ್ತೆ. ಸೊ ಇಷ್ಟು ಇದು ಆಯ್ತು. ನೆಕ್ಸ್ಟ್ ನ್ಯೂರಲ್ ಸಿಸ್ಟಮ್, ಅಂದ್ರೆ ನಮ್ಮ ಬ್ರೈನ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಆ ತರ ಇಲ್ಲಿ ನ್ಯೂರಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಅ ಪೇರ್ಡ್ ಗ್ಯಾಂಗ್ಲಿಯಾ. ಇದು ಹೆಡ್ ರೀಜನ್ ಅಂತ ತಗೊಂಡ್ರೆ ಇಲ್ಲಿ ಪೇರ್ಡ್ ಗ್ಯಾಂಗ್ಲಿಯನ್ ನರ್ವ್ಸ್ ಗಳು ವೆಂಟ್ರಲ್ ಕಾರ್ಡ್ಸ್ ಇಂದ ಅರೈಸ್ ಆಗಿರುತ್ತೆ. ಪ್ರತಿ ಸೆಗ್ಮೆಂಟ್ಸ್ ಗೂ ಕೂಡ ಈ ನರ್ವ್ಸ್ ಗಳು ಈ ತರ ಟ್ರಾನ್ಸ್ಮಿಟ್ ಆಗಿರುತ್ತೆ. ಎಲ್ಲಾ ಸೆಗ್ಮೆಂಟ್ಸ್ ಎಷ್ಟೊಂದು ಸೆಗ್ಮೆಂಟ್ಸ್ ಇರುತ್ತಲ್ವ, 1, 2, 3 ಅಂತ ಎಷ್ಟೊಂದು ಸೆಗ್ಮೆಂಟ್ಸ್ ಇರುತ್ತಲ್ವ, ಹಂಗೆ ನ್ಯೂರಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ ಪೇರ್ ಆಫ್ ಗ್ಯಾಂಗ್ಲಿಯಾ ಕನೆಕ್ಟೆಡ್ ಟು ದ ಲ್ಯಾಟರಲ್ ನರ್ವ್ಸ್ ಟು ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಈ ತರ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಮೇಲೆ ಎರಡೂ ಕಡೆ ಲ್ಯಾಟರಲ್ ನರ್ವ್ಸ್ ಗಳು, ಪೇರ್ಡ್ ಗ್ಯಾಂಗ್ಲಿಯನ್ ನರ್ವ್ಸ್ ಗಳು ಪ್ರತಿ ಸೆಗ್ಮೆಂಟ್ಸ್ ಅದೇನಾಗಿರುತ್ತೆ, ಡಿಫ್ಯೂಸ್ ಆಗಿರುತ್ತೆ. ಸೊ ಈ ತರ ಗ್ಯಾಂಗ್ಲಿಯನ್ ನರ್ವ್ಸ್ ಗಳು ಪ್ರೆಸೆನ್ಸ್ ಎಲ್ಲಿ ಅಂತಂದ್ರೆ ಅನಿಲಿಡಾ ಒಳಗಡೆ ಇರುತ್ತೆ. ಸೊ ಇದು ನರ್ವಸ್ ಸಿಸ್ಟಮ್ ಆಫ್ ಅನ್ ಅನಿಲಿಡಾ ಬಗ್ಗೆ. ಸೊ ನೆಕ್ಸ್ಟ್ ಅನಿಲಿಡಾ ಒಳಗಡೆ ನಾವಿಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ವಿ, ಎಕ್ಸ್ಕ್ರೀಟರಿ ಸಿಸ್ಟಮ್ ನೋಡಿದ್ವಿ, ನ್ಯೂರಲ್ ಸಿಸ್ಟಮ್ ನೋಡಿದ್ವಿ. ನೆಕ್ಸ್ಟ್ ಸೊ ಇಲ್ಲಿ ನೀರಿಸ್ ಈಸ್ ಡೈಷಿಯಸ್ ಅಂತ ಇದೆ. ಡೈಷಿಯಸ್ ನಥಿಂಗ್ ಬಟ್ ದ ಸೆಕ್ಸಸ್ ಆರ್ ಸಪರೇಟ್, ದ ಮೇಲ್ ಅಂಡ್ ಫೀಮೇಲ್ ಇಂಡಿವಿಜುವಲ್ಸ್ ಆರ್ ಸಪರೇಟ್ ಇನ್ ನೀರಿಸ್. But whereas in earthworm and leech they are monoecious. Monoecious nothing but hermaphrodites. Hermaphrodites. ಸೊ ಇಲ್ಲಿ ನೆನ್ಪಿಟ್ಕೋಬೇಕು, ಡೈಷಿಯಸ್ ಅಂದ್ರೆ ಡೈ ಅಂದ್ರೆ 2 ಅಂದ್ರೆ ಎರಡು ಇಂಡಿವಿಜುವಲ್ ಸಪರೇಟ್, ಮೇಲ್ ಗ್ಯಾಮೆಟ್ ಬೇರೆ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಬೇರೆ ಆಗುತ್ತೆ. ಮೊನೀಷಿಯಸ್ ಅಂದ್ರೆ ಒಂದೇ ಆರ್ಗಾನಿಸಮ್ಸ್ ಅಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನೀರೀಸು ಡೈಷಿಯಸ್ ಆಗಿದೆ, ನೀರೀಸ್ ಅಲ್ಲಿ ಮೇಲ್ ಬೇರೆ ಫೀಮೇಲ್ ಬೇರೆ. ಬಟ್ ಅರ್ಥವರ್ಮ್ ಮತ್ತೆ ಲೀಚ್ ಅಲ್ಲಿ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಎರಡೂ ಒಂದೇ ಇಂಡಿವಿಜುವಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಅರ್ಥವರ್ಮ್ ಈ ತರ ಸೆಗ್ಮೆಂಟೇಷನ್ಸ್ ಈ ತರ ತಗೊಂಡಿದ್ದೀವಲ್ಲಪ್ಪ. ಸೊ ಇದು ವೆಂಟ್ರಲ್ ಸೈಡ್ ಅಲ್ಲಿ ನಾವು ಮೇಲ್ ಗ್ಯಾಮೆಟ್ ಮತ್ತೆ ಫೀಮೇಲ್ ಗ್ಯಾಮೆಟಿನ ಅಪಿಯರೆನ್ಸ್ ಈ ತರ ನೋಡ್ತೀವಿ, ಇವನ್ ಲೀಚ್ ಅಲ್ಲೂ ಕೂಡ. So next one, it was showing sexual reproduction. So male gamete, female gamete fuse ಆಗುತ್ತೆ, sexual reproduction ನ ತೋರಿಸುತ್ತೆ, internal fertilization ಅಂತ ಕರಿತೀವಿ. ಸೊ ಈ ತರ ಫಾರ್ಮೇಶನ್ ಕೂಡ ನಾವು ಇದ್ರೊಳಗೆ ಇಂಟರ್ನಲ್ ಅನ್ನೋಕ್ಕಿಂತ ಸೊ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಒಂದು ಕವರಿಂಗ್ ಏರಿಯಾ ಒಳಗಡೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಫ್ಯೂಸ್ ಆಗುತ್ತೆ ಅದು. ಸೊ ಎಕ್ಸಾಂಪಲ್ ನೀರಿಸ್ ಪೆರಿಟಿಮಾ. ಪೆರಿಟಿಮಾ ಇಟ್ ಇಸ್ ಅ ಕಾಮನ್ ನೇಮ್ ಯಾವ್ದು ಅಂದ್ರೆ ಅರ್ಥವರ್ಮ್ಗೆ, ಪೆರಿಟಿಮಾ ಅದು ಕಾಮನ್ ನೇಮ್ ಅರ್ಥವರ್ಮ್. ಹಿರುಡಿನೇರಿಯಾ ದ ಕಾಮನ್ ನೇಮ್ ಈಸ್ ಲೀಚ್ ಅಂತ ಕರೀತಾರೆ. ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಲಮ್ ಅನಿಲಿಡಾ. ಸೊ ಇಲ್ಲಿ ನೀರಿಸ್ ಇಸ್ ಡೈಷಿಯಸ್ ಬಟ್ ಅರ್ಥವರ್ಮ್ ಅಂಡ್ ಲೀಚ್ ಆರ್ ಮೊನೀಷಿಯಸ್. ಸೆಕ್ಷುಯಲ್ ರಿಪ್ರೊಡಕ್ಷನ್ ತೋರಿಸುತ್ತೆ. ಎಕ್ಸಾಂಪಲ್ ನೀರಿಸ್, ಪೆರಿಟಿಮಾ ಅಂಡ್ ಹಿರುಡಿನೇರಿಯಾ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಫೈಲಮ್ ಅನಿಲಿಡಾ. ಸೊ ದೀಸ್ ಆರ್ aquatic, terrestrial, free living. Some are parasitic in plants and animals. So here Nereis. So most of the organisms they consisting of numerous body segments called metameric. Metameric segmentations ಅಂತ ಕರಿತೀವಿ. ಈ metameric segmentation ಅವಕ್ಕೆ ಸರ್ಕ್ಯುಲರ್ ಮತ್ತೆ ಲಾಂಗಿಟ್ಯೂಡನಲ್ ಮಸಲ್ಸ್ ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ. ನೀರಿಸು ಅಕ್ವಾಟಿಕ್ ಆರ್ಗ್ಯಾನಿಸಮು, ಅದಕ್ಕೆ ಪ್ಯಾರಾಪೋಡಿಯಾ ಅಂತ ಇರುತ್ತೆ. ಆ ಪ್ಯಾರಾಪೋಡಿಯಾ ಸ್ವಿಮ್ಮಿಂಗ್ ಪರ್ಪಸ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡ್ತೀವಿ ನಾವು ಈ ಆರ್ಗ್ಯಾನಿಸಮ್ಸ್ ಅಲ್ಲಿ. ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ನೆಫ್ರೀಡಿಯಾ, ಇಟ್ ಈಸ್ ಹೆಲ್ಪ್ಫುಲ್ ಇನ್ osmoregulation and excretion.
ನ್ಯೂರಲ್ ಸಿಸ್ಟಮ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಪೇರ್ ಆಫ್ ನರ್ವ್ ಗ್ಯಾಂಗ್ಲಿಯಾಸ್ ವೆಂಟ್ರಲ್ ನರ್ವ್ ಕಾರ್ಡ್ಸ್ ಅಲ್ಲಿ ಅರೈಸ್ ಆಗಿರುತ್ತೆ ಅಂತ ಕರಿತೀವಿ. ಸೊ ಸೆಕ್ಸಸ್ ಆರ್ ಸಪರೇಟ್ ಇನ್ ನೀರಿಸ್, sexes are monoecious in leech and earthworm. It was showing as sexual type of reproduction, and the examples are Nereis, Perithema and Hirudinea. So ishtu phylum Annelida. So Annelida ಬಗ್ಗೆ ನೋಡ್ಕೊಂಡ್ವಿ ನಾವು. ನೆಕ್ಸ್ಟ್ ಫೈಲಮ್ ನೋಡೋಣ, ಆರ್ಥ್ರೋಪೋಡ. ಫೈಲಮ್ ಆರ್ಥ್ರೋಪೋಡ. ಆರ್ಥ್ರೋ ಮೀನ್ಸ್ ಜಾಯಿಂಟೆಡ್ ಅಂತ ಕರೀತೀವಿ. ಆರ್ಥ್ರೋ ಅಂದ್ರೆ ಜಾಯಿಂಟೆಡ್ ಅಂತ, ಪೋಡ ಅಂದ್ರೆ ಲೆಗ್ಸ್ ಅಂತ. So those animals which are possessing the jointed legs, they are classified under arthropoda. So ಯಾವಕ್ಕೆ jointed legs ಇರುತ್ತೆ ಅವನ್ನ ನಾವೇನಂತ ಕರಿತೀವಿ, arthropoda ಅಂತ ಕರಿತೀವಿ. It is one of the largest phylum in an animal kingdom. It is one of the largest phylum. ಯಾವುದು ಲಾರ್ಜೆಸ್ಟ್ ಫೈಲಮ್ ಅಂತ ಕೇಳಿದ್ರೆ ಆರ್ಥ್ರೋಪೋಡ ಬರೀತೀವಿ. ಸೊ ಯೂಶಲಿ ದಿಸ್ ಫೈಲಮ್ ಇಟ್ ಕನ್ಸಿಸ್ಟಿಂಗ್ ಆಫ್ ಆನ್ ಇನ್ಸೆಕ್ಟ್ಸ್. ಇದರಲ್ಲಿ ಬರೋವೆಲ್ಲವೂ ಏನಾಗಿರ್ತವೆ, ಇನ್ಸೆಕ್ಟ್ಸ್ ಆಗಿರ್ತವೆ ಅಂತ ಕರಿತೀವಿ. ಸೊ ಇಟ್ ವಾಸ್ ಶೋಯಿಂಗ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಈ ಅನಿಮಲ್ ಏನ್ ತೋರಿಸುತ್ತೆ, ಆರ್ಗನ್ ಸಿಸ್ಟಮ್ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಈ ತರ ಡಿಫರೆನ್ಶಿಯೇಟೆಡ್ ಸಿಸ್ಟಮ್ಸ್ ಗಳನ್ನ ಹೊಂದಿರುತ್ತೆ ಅಂತ ಕರೀಬಹುದು. ಇಟ್ ವಾಸ್ ಶೋಯಿಂಗ್ ಬೈಲ್ಯಾಟರಲ್ ಸಿಮೆಟ್ರಿ. ಇನ್ಸೆಕ್ಟ್ ಅಂತ ತಗೊಂಡ್ರೆ ಒಂದು ಕಾಕ್ರೋಚ್ ಎಕ್ಸಾಂಪಲ್ ತಗೋಣ ನಾವು. ಸೊ ಈ ಕಾಕ್ರೋಚ್ ಈ ತರ ಕಾಣಿಸ್ತದೆ ನಮಗೆ ಅಂತ ತಗೊಂಡ್ರೆ, ಸೊ ಇದಕ್ಕೆ ಐ ಆಂಟೆನಾ, ಇದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ, ಸಿಂಪಲ್ ಡಯಾಗ್ರಾಮ್ ತೋರಿಸಿದ್ದೇವೆ. ಬೈಲ್ಯಾಟರಲ್ ಅಂದ್ರೆ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 equal halves for only one time. ಸೊ ಮಿರರ್ ಇಮೇಜ್ ನ ಇದು ರಿಫ್ಲೆಕ್ಟ್ ಮಾಡುತ್ತೆ. ಅಂಡ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಸೆಲ್ ಲೇಯರ್ಸ್ ಕನ್ಸಿಸ್ಟಿಂಗ್ ಆಫ್ ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ಮೆಸೋಡರ್ಮ್. ಸೆಗ್ಮೆಂಟೇಶನ್, ಬಾಡಿ ಒಳಗಡೆ ಸೆಗ್ಮೆಂಟೇಶನ್ ಕೂಡ ಇರುತ್ತೆ. ಹೆಡ್, ಥೊರಾಕ್ಸ್ ರೀಜನ್, ಅಬ್ಡಾಮಿನಲ್ ಸೆಗ್ಮೆಂಟ್ಸ್ ಗಳಂತ ಸಬ್ಸೆಪರೇಟ್ ಇರುತ್ತೆ. ಸಿಲೋಮೇಟ್ಸ್ ಅಂದ್ರೆ ಇವರಲ್ಲಿ ಬಾಡಿ ಕ್ಯಾವಿಟಿ ಪ್ರೆಸೆನ್ಸ್ ಇರುತ್ತೆ. So these are the general features of the phylum Arthropoda. So it is the largest phylum in the animal kingdom. So it consisting of an insects. The members that are including in this phylum are insects. They are showing organ system level of organization. They are showing bilateral symmetry, and they are diploblastic in organization, diploblastic individuals. Their body was consisting of new segments, not numerous segments, body segmentation ಆಗಿರುತ್ತೆ. And having a body cavity, so they are classified under coelomates. ಸೊ ಇದಿಷ್ಟು ಜನರಲ್ ಫೀಚರ್ಸ್ ಅಂತ ಕರಿತೀವಿ. ಸೊ ಕೆಲವೊಂದು ಜನರಲ್ ಫೀಚರ್ಸ್ ಗಳು ನಾವು ಫೈಲಮ್ ಫ್ಲಾಟಿ ಎಲಿಮೆಂಟಿಸ್ ಇಂದ ಹಿಡಿದು ಬರ್ಕೊಂತ ಬರ್ತೀವಿ. ಸೊ ಅವು ಯಾವ್ಯಾವ ಒಂದೊಂದು ಸ್ವಲ್ಪ ಗಮನದಲ್ಲಿ ಇರಲಿ ನಿಮಗೆ. ಸೊ ಫೈಲಮ್ ಆರ್ಥ್ರೋಪೋಡದಲ್ಲಿ ದ ಬಾಡಿ ಈಸ್ ಕವರ್ಡ್ ಬೈ ಕೈಟಿನಸ್ ಎಕ್ಸೋಸ್ಕೆಲಿಟನ್. ನೀವು ಕಾಕ್ರೋಚ್ ನ ನೋಡಿರ್ಬೋದು, ಕಾಕ್ರೋಚ್ ನ ಮೇಲ್ಗಡೆ ಒಂದು ಬ್ರೌನ್ ಕಲರ್ ಕವರಿಂಗ್ ಇರುತ್ತೆ. ಸೊ ಆ ಕವರಿಂಗ್ ಯಾವ್ದ್ರಿಂದ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಕೈಟಿನ್ ಅನ್ನುವಂತಹ ಪಾಲಿಸ್ಯಾಕರೈಡ್ ಅಂತ ಫಾರ್ಮೇಶನ್ ಆಗುತ್ತೆ. ದ ಬಾಡಿ ವಾಸ್ ಸ್ಮೂತ್, ಇವನ್ ಇಟ್ ಡ್ವೆಲ್ಸ್ ಅಂಡ್ ಏನಂತ ಕರಿತೀವಿ, ಕೆಲವೊಂದು ಬಂಡೆಕಲ್ಲಿನ ಮೇಲೆ ಅಥವಾ ಚಿಕ್ಕ ಚಿಕ್ಕ ತೂತಗಳಲ್ಲಿ ಒಳಗಡೆ ಹೋಗೋದ್ರಿಂದ ಬಾಡಿ ಸ್ಮೂತ್ ಇರೋದ್ರಿಂದ ರಪ್ಚರ್ ಆಗಬಾರ್ದಲ್ವಾ, ಅದು ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಬಾಡಿ ಮೇಲೆ ಒಂದು ಎಕ್ಸ್ಟ್ರಾ ಕವರಿಂಗ್ ಹಾರ್ಡ್ ಸ್ಕೆಲಿಟನ್ ಕವರ್ ಇರುತ್ತೆ. ಅದನ್ನ ನಾವು ಎಕ್ಸೋಸ್ಕೆಲಿಟನ್ ವಿಚ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಸೊ ಇಟ್ ಇಸ್ ಕಾಲ್ಡ್ ಕೈಟಿನಸ್ ಎಕ್ಸೋಸ್ಕೆಲಿಟನ್. ದ ಬಾಡಿ ಈಸ್ ಕವರ್ಡ್, ಎಕ್ಸ್ಟರ್ನಲಿ ಕವರ್ಡ್ ಬೈ ಕೈಟಿನಸ್ ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ದ ಬಾಡಿ ಕನ್ಸಿಸ್ಟಿಂಗ್ ಆಫ್ ಹೆಡ್, ಇದು ಹೆಡ್, ಇದು ಥೊರಾಕ್ಸ್, ಈ ತರ ಥೊರಾಕ್ಸ್ ಇರುತ್ತೆ. ಇದು ಅಬ್ಡಾಮಿನಲ್ ಸೆಗ್ಮೆಂಟ್, ಇಲ್ಲೂ ಕೂಡ ಇರುತ್ತೆ. ಸೊ ಈ ಮೂರು ಬಾಡಿ ಪಾರ್ಟ್ಸ್ ನ ಡಿಫರೆನ್ಶಿಯೇಷನ್ ಆಗ್ತದೆ. The body has been divided into head, thorax and abdomen, and it consisting of jointed appendages. Jointed ಕಾಲುಗಳು ಇರುತ್ತವೆ ಇದಕ್ಕೆ. ಸೊ ಹಂಗಾಗಿ ಬಾಡಿ ಕನ್ಸಿಸ್ಟಿಂಗ್ ಆಫ್ ಹೆಡ್, ಥೊರಾಕ್ಸ್, ಅಬ್ಡೋಮೆನ್ ಅಲಾಂಗ್ ವಿತ್ ಜಾಯಿಂಟೆಡ್ ಅಪೆಂಡೇಜಸ್ ಅಂತ ಕರಿಬಹುದು. ಸೊ ಇಟ್ ವಾಸ್ ಶೋಯಿಂಗ್ ರೆಸ್ಪಿರೇಟರಿ ಆರ್ಗನ್ಸ್. ಇದರಲ್ಲಿ ರೆಸ್ಪಿರೇಟರಿ ಆರ್ಗನ್ಸ್ ಗಳು ಯಾವ್ಯಾವ ಅಂದ್ರೆ ಗಿಲ್ಸ್, ಬುಕ್ ಲಂಗ್ಸ್, ಟ್ರೇಕಿಯಲ್ ಸಿಸ್ಟಮ್. ಇದು 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ರೈಟ್ ದ ರೆಸ್ಪಿರೇಟರಿ ಆರ್ಗನ್ಸ್ ಆಫ್ ಆನ್ ಆರ್ಥ್ರೋಪೋಡ ಅಂತ ಕೇಳಿದ್ರೆ 4 ಬರೀಬೇಕು. ಗಿಲ್ಸ್, ಬುಕ್ ಲಂಗ್ಸ್ ಆರ್ ಟ್ರೇಕಿಯಲ್ ಸಿಸ್ಟಮ್ ಅಂತ. ಸೊ ಇದಾದ್ಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇಲ್ಲಿ ಓಪನ್ ಟೈಪ್. The blood that pumped from the heart is directly diffused in the body cavity. Cockroach ನೋಡಿರ್ತೀರ, ಅಲ್ಲಿ ಬ್ಲಡ್ ವೆಸಲ್ಸ್ ಏನು ಇರಲ್ಲ. ಸೊ ಬಾಡಿ ಕ್ಯಾವಿಟಿ ಒಳಗಡೆನೆ ಬ್ಲಡ್ ಡಿಫ್ಯೂಸ್ ಆಗಿರೋ ತರ ಇರುತ್ತೆ. ಆರ್ಗನ್ ಸಿಸ್ಟಮ್ ಎಲ್ಲ ಒಳಗಡೆ ಡಿಪ್ ಆಗಿರೋ ತರ ಇರುತ್ತೆ. ಸೊ ಹಂಗಾಗಿ ಇಟ್ ವಾಸ್ ಶೋಯಿಂಗ್ ಅನ್ open type of circulatory system. So the body is covered by chitinous exoskeleton. The body consisting of head, thorax, abdominal, jointed appendages. The respiratory organs which involves gills, book lungs and tracheal system. It shows the circulatory system was open type anta heltivi. Next one to. So the next features of the phylum Arthropoda.
the sensory organs of this individual. So ಇದು ಕಾಕ್ರೋಚ್ ಅಂತ ತಗೊಂಡ್ರೆ ಹೆಡ್ ರೀಜನ್ ಇದೆ. ಸೊ ಹೆಡ್ ರೀಜನ್ ಥೊರಾಕ್ಸ್ ಅಬ್ಡಾಮಿನಲ್ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟಿಂಗ್ ಆಫ್ ಆಂಟೆನಾ, ಐಸ್ ವಿಚ್ ಆಕ್ಟ್ಸ್ ಲೈಕ್ ಆನ್ ಸೆನ್ಸರಿ ಆರ್ಗನ್ಸ್. ಸೊ ಈ ಆಂಟೆನಾ ಕೂಡ ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಬಾಡಿ ಬ್ಯಾಲೆನ್ಸಿಂಗ್ ಆರ್ಗನ್ ಆಗುತ್ತೆ. ಐ ವಿಷನ್ಗೆ ಇದು ಹೆಲ್ಪ್ ಮಾಡೋದ್ರಿಂದ ಆ ಸೆನ್ಸರಿ ಆರ್ಗನ್ಸ್ ಅಲ್ಲಿ ಇವನ್ನ ಹೇಳ್ತಾ ಹೋಗ್ತೀವಿ. ಎಕ್ಸ್ಕ್ರೀಷನ್, ಸೊ ಬಾಡಿ ಒಳಗಡೆ ಒಂದು ಆರ್ಗನ್ ಇರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಇಂದ ಒಂದು ಹೇರಿ ಲೈಕ್ ಸ್ಟ್ರಕ್ಚರ್ಸ್ ಗಳು ಪ್ರೆಸೆನ್ಸ್ ಇರುತ್ತೆ. ಆ ಹೇರಿ ಲೈಕ್ ಸ್ಟ್ರಕ್ಚರ್ ಸ್ಟೊಮಕ್ ಇಂದ ಕೆಳಗಡೆ ಬರ್ಬೇಕಾದ್ರೆ ಒಂದು ಹೇರಿ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ವಿಚ್ ಕನ್ಸಿಸ್ಟಿಂಗ್ ಆಫ್ ನಿಯರ್ಲಿ 50 to 100 numbers of an yellow colored apparatus. They are called as Malpighian tubules. ಇವನು ಕೇಳ್ತಾರೆ, ನೇಮ್ ದ ಎಕ್ಸ್ಕ್ರೀಟರಿ ಆರ್ಗನ್ ಆಫ್ ಆನ್ ಫೈಲಮ್ ಆರ್ಥ್ರೋಪೋಡಾ ಅಂತ ತಗೊಂಡ್ರೆ Malpighian tubules. ಕಿಡ್ನಿ ಏನ್ ಫಂಕ್ಷನ್ ಮಾಡುತ್ತೋ ಆ ಫಂಕ್ಷನ್ ಅಲ್ಲಿ Malpighian tubules ಗಳು ಮಾಡುತ್ತೆ. So these are dioecious. Dioecious means male and female insects are separate. Male ಬೇರೆ, female ಬೇರೆ ಇರುತ್ತೆ. It was showing internal fertilization where the fusion of male and female gamete takes place inside the body of an organism. They are oviparous. Insects common ಆಗಿ ಏನ್ ಮಾಡುತ್ತೆ, ಎಗ್ ನ ಲೇ ಮಾಡುತ್ತಲ್ವಾ, ಹಂಗಾಗಿ ಅವನ್ನ oviparous ಅಂತ ಕರಿತೀವಿ. ಸೊ ಇಲ್ಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಬಟ್ ಮೋಸ್ಟ್ ಆಫ್ ಆಲ್ ಇಟ್ ವಾಸ್ ಶೋಯಿಂಗ್ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಯಾಕಂದ್ರೆ ಇದ್ರೊಳಗಡೆ ಇಂಡೈರೆಕ್ಟ್ ಯಾಕೆ ಕರಿತೀವಿ ಅಂದ್ರೆ ಲಾರ್ವಾ ಸ್ಟೇಜ್ ಮೂಲಕ ಇವು ಡೆವಲಪ್ಮೆಂಟ್ ಆಗೋದ್ರಿಂದ ಸೊ ಇಂಡೈರೆಕ್ಟ್ ಟೈಪ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಫೈಲಮ್ ಆರ್ಥ್ರೋಪೋಡಾ. Sensory organs which consisting of antenna, eyes and body balancing organs. Excretory organ excretion which takes place by the help of Malpighian tubules. So these are dioecious, that male and females are separate. It shows internal fertilization and they are oviparous, which shows direct or indirect development. Example for the insects: Apis, that is honeybee, ಬಾಂಬಿಕ್ಸ್, ಸಿಲ್ಕ್ ವಾರ್ಮ್ ಅಂತ ಕರಿತೀವಲ್ಲ, ಇವೆರಡು ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಎಕನಾಮಿಕಲಿ ಇದರಿಂದ ಏನ್ ಮಾಡ್ತೀವಿ, ಪ್ರಾಡಕ್ಟ್ ನ ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ ಯಾವ್ದಂದ್ರೆ ಎಪೀಸ್ ಮತ್ತೆ ಬಾಂಬಿಕ್ಸ್ ಅಂತ ಕರೀಬಹುದು. ಅನಾಫಿಲಸ್, ಕುಲೆಕ್ಸ್ ಅಂಡ್ ಏಡಿಸ್, ದೀಸ್ ಆರ್ ದ ಮಸ್ಕಿಟೋಸ್. ಅನಾಫಿಲಸ್ ಮಸ್ಕಿಟೋ, ಕುಲೆಕ್ಸ್ ಮಸ್ಕಿಟೋ, ಏಡಿಸ್ ಮಸ್ಕಿಟೋಸ್, ದೇ ಆರ್ ದ ವೆಕ್ಟರ್ಸ್ ವಿಚ್ ಆರ್ ಕ್ಯಾರಿಂಗ್ ದ ಡಿಸೀಸಸ್. ಡಿಸೀಸಸ್ ಅದೇನ್ ಮಾಡಿದೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಮಿಟ್ ಮಾಡೋದಾಗಿರೋದ್ರಿಂದ ಅವನ್ನ ನಾವು ವೆಕ್ಟರ್ಸ್ ಅಂತ ಕರಿತೀವಿ. Lumulus, which is called king crab, it is a living fossil. So ಇದು ಕಾಂಪಿಟೇಟಿವ್ ಅಲ್ಲಿ ಕೇಳಬಹುದು ಅಥವಾ 1 ಮಾರ್ಕ್ ಅಲ್ಲಿ ಕೇಳಬಹುದು. ಲಿವಿಂಗ್ ಫಾಸಿಲ್ ಆರ್ಥ್ರೋಪೋಡಾ ಯಾವ್ದಾದ್ರು ಎಕ್ಸಾಂಪಲ್ ಅಂತ ತಗೊಂಡ್ರೆ ದಟ್ ಇಸ್ ಅ ಕಿಂಗ್ ಕ್ರಾಬ್ ಅಥವಾ ಲುಮಿಲಸ್ ಅಂತ ಕರಿತೀವಿ. ಸೊ ಇಷ್ಟು ಫೈಲಮ್ ಆರ್ಥ್ರೋಪೋಡಾ. ಇಟ್ ಇಸ್ ದ ಲಾರ್ಜೆಸ್ಟ್ ಫೈಲಮ್ ಆಫ್ ಅನ್ ಅನಿಮಲ್ ಕಿಂಗ್ಡಮ್. ಸೊ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್, ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ದೇ ಆರ್ ಸೀಲೋಮೇಟ್ಸ್ ಅಂತ ಕರಿತೀವಿ. ಸೊ ಹಿಯರ್ ದ ಬಾಡಿ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು ಹೆಡ್, ಥೊರಾಕ್ಸ್ ಅಂಡ್ ಅಬ್ಡಾಮಿನಲ್ ಸೆಗ್ಮೆಂಟ್ ವಿತ್ that is jointed appendages anta karibಬಹುದು. Body has been externally covered by chitinous exoskeleton inda cover ಆಗಿರುತ್ತೆ. So here it consisting of respiratory organs like book gills, book lungs, gills ಮತ್ತೆ tracheal system ಹೊಂದಿರುತ್ತೆ. Open type circulatory system ಹೊಂದಿರುತ್ತೆ. ಇದು sexes are separate, there is a male and females are separate. Sensory organs ಗಳು presence ಇರುತ್ತೆ ಇದರಲ್ಲಿ. Excretory organ ಯಾವುದು ಅಂದ್ರೆ Malpighian tubules. ಡೈಶಿಯಸ್, ಇದು ಮೇಲ್ ಮತ್ತೆ ಫಿಮೇಲ್ ಸಪರೇಟು. ಇಂಟರ್ನಲ್ ಫರ್ಟಿಲೈಸೇಷನ್, ಇಂಡೈರೆಕ್ಟ್ ಡೆವಲಪ್ಮೆಂಟ್. ಮತ್ತೆ ಎಕ್ಸಾಂಪಲ್ ಫಾರ್ ದಿಸ್ ಇನ್ಸೆಕ್ಟ್ಸ್ ಲೈಕ್ ಅಪೀಸ್, ಬಾಂಬಿಕ್ಸ್, ಅನಾಫಿಲಸ್, ಕುಲೆಕ್ಸ್, ಅರೀಸ್, ಲುಮಿಲಸ್, ಕಾಕ್ರೋಚ್, ಇವನ್ನೆಲ್ಲ ಕೂಡ ನೀವು ಎಕ್ಸಾಂಪಲ್ ಕೊಡಬಹುದು. ಸೊ ಇಷ್ಟು ಫೈಲಮ್ ಆರ್ಥ್ರೋಪೋಡಾ. ಇವತ್ತು ನಾವು ಡಿಸ್ಕಸ್ ಮಾಡಿರುವಂತಹ ಫೈಲಮ್ ಫ್ಲಾಟೆಲಿಮೆಂಥಸ್, ಆಸ್ಕೆಲ್ಮೆಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ. ಸೊ ಇವಿಷ್ಟು 5 ಮಾರ್ಕ್ಸಿಗೆ ಎಲ್ಲಾದ್ರೂ ಕ್ವಶನ್ ಬರ್ಕೊಳ್ಳಿ. ಅದರಲ್ಲಿ 1 ಮಾರ್ಕ್ಸ್ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ, ಅವನು ಕೂಡ ಇಂಪಾರ್ಟೆಂಟ್ ಅಂತ ಬರ್ಕೋಬೇಕು. ಅಸೈನ್ಮೆಂಟ್ ಕ್ವಶನ್ ಬರ್ಕೋಣ. ಸೊ ಟುಡೇಸ್ ಅಸೈನ್ಮೆಂಟ್ ಕ್ವಶನ್. ಸೊ ಇಲ್ಲಿ ಲಿಸ್ಟ್ ದ ಫೀಚರ್ಸ್ ಆಫ್ ಫೈಲಮ್ ಫ್ಲಾಟೆಲಿಮೆಂಥಸ್ ವಿತ್ ಎಕ್ಸಾಂಪಲ್. ಫ್ಲಾಟೆಲಿಮೆಂಥಸ್ ಫೀಚರ್ಸ್ ಬಗ್ಗೆ ಎಕ್ಸಾಂಪಲ್ ಬರೀಬೇಕು. ಇದರಲ್ಲಿ 1 ಮಾರ್ಕ್ ಕ್ವಶನ್ ಬಂದ್ರೆ ಫ್ಲೇಮ್ ಸೆಲ್ಸ್ ಬಗ್ಗೆ ಕೇಳ್ತಾರೆ, ಅದು ನೆನಪಿರಲಿ. ಮತ್ತೆ ಪ್ಯಾರಾಸೈಟಿಕ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಅದರಲ್ಲಿ ಫೀಚರ್ಸ್, ಹುಕ್ಸ್ ಮತ್ತೆ ಸಕ್ಕರ್ಸ್ ಇರೋದ್ರ ಬಗ್ಗೆ ಬರೀಬೇಕು. ಮತ್ತೆ ಹುಕ್ಸ್, ಸಕ್ಕರ್ಸ್ ಮತ್ತೆ ಇಂಟರ್ನಲ್ ಅದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಏನೋ ಅವಶ್ಯಕತೆ ಇಲ್ಲ. ಬಾಡಿ ಮೂಲಕ ಏನಾಗುತ್ತೆ, ಬಾಡಿ ಸರ್ಫೇಸ್ ಮೂಲಕ ಅದು ನ್ಯೂಟ್ರಿಯೆಂಟ್ಸ್ ನ ಸಕ್ ಮಾಡ್ಕೊಳುತ್ತೆ. ಇಟ್ ಇಸ್ ನಾಟ್ ಹ್ಯಾವಿಂಗ್ ಎ ವೆಲ್ ಡೆವಲಪ್ಡ್ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಬರೀತೀವಿ. ಅಂದ್ರೆ ಅದರಲ್ಲಿ ಎಕ್ಸ್ಟ್ರಾ ಕೇಳಿದ್ರೆ, ಇದು ಫೀಚರ್ಸ್ ಬರೆದ ಮೇಲೆ 1 ಮಾರ್ಕ್ 2 ಮಾರ್ಕ್ ಅಲ್ಲಿ ಕೇಳಿದ್ರೆ ಫ್ಲೇಮ್ ಸೆಲ್ಸ್ ಕೇಳ್ತಾರೆ, ಅದೊಂದು ನೆನಪಿರಲಿ. ಆಸ್ಕೆಲ್ಮೆಂಥಿಸ್ ಅಂತ ಇದೆ. ಸೊ ಆಸ್ಕೆಲ್ಮೆಂಥಿಸ್ ಸೇಲಿಯಂಟ್ ಫೀಚರ್ಸ್ ಬರೀಬೇಕು. ಸೊ ಇದರಲ್ಲಿ ಡೈಶಿಯಸ್ ಇದಾವೆ, ಇವು ಪ್ಯಾರಾಸೈಟಿಕ್ ಆಗಿ ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಬರೀಬೇಕಾಗತ್ತೆ.
ಮತ್ತೆ ಅನಿಲಿಡ. ಸೊ ಅನಿಲಿಡಾದ ಫೀಚರ್ಸ್ ವಿತ್ ಎಕ್ಸಾಂಪಲ್ಸ್ ಬರೀತೀರಾ. ಇದರಲ್ಲಿ 1 ಮಾರ್ಕ್ ಕ್ವಶನ್ ಅಂತ ಬಂದ್ರೆ ನೆಫ್ರೀಡಿಯಾ ಅಂತ ಹೇಳಿದ್ವಲ್ವಾ, ಅದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ನೀರೀಸು ಮತ್ತೆ ಲೀಚು, ಡೈಷಿಯಸ್ ಆರ್ಗ್ಯಾನಿಸಮ್ ಯಾವುದು, ಮೊನೀಷಿಯಸ್ ಯಾವುದು ಅಂತ ಇದರಲ್ಲಿ ಬರೀಬಹುದು. ಫೈಲಮ್ ಆರ್ಥ್ರೋಪೋಡಾ, ಆರ್ಥ್ರೋಪೋಡಾದಲ್ಲಿ ಫೀಚರ್ಸ್ ವಿತ್ ಎಕ್ಸಾಂಪಲ್ ಬರೀರಿ. ಮತ್ತೆ ಇದು 1 or 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರೆ ಎಕ್ಸೋಸ್ಕೆಲಿಟನ್ ಯಾವ್ದ್ರಿಂದ ಫಾರ್ಮೇಶನ್ ಆಗಿದೆ, ರೆಸ್ಪಿರೇಟರಿ ಆರ್ಗನ್ ಯಾವುದು, ಎಕ್ಸ್ಕ್ರೀಟರಿ ಆರ್ಗನ್ ಯಾವುದು. ಸೊ ಇಷ್ಟನ್ನ ಇದ್ರೊಳಗಡೆ ಕೇಳ್ತಾರೆ. ಮತ್ತೆ ಅದರಲ್ಲಿ ಎಕ್ಸಾಂಪಲ್ಸ್ ಬರ್ಸಿದ್ವಲ್ವಾ, ದಟ್ ಈಸ್ ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟು, ವೆಕ್ಟರ್ ಯಾವುದು, ಮತ್ತೆ ಲಿವಿಂಗ್ ಫಾಸಿಲ್ ಯಾವುದು, ಈ ತರ ಕ್ವಶನ್ ಕೇಳುವಂತಹ ಚಾನ್ಸಸ್ ಇದರಲ್ಲಿ ಇರುತ್ತೆ. ಸೊ ಇಷ್ಟು ಇವತ್ತಿನ ರಿಲೇಟೆಡ್ ನಾವು ಕ್ಲಾಸಸ್ ಮಾಡಿರೋದು. 4 ಫೈಲಮ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ಇದ್ರ ಮೇಲೆ ಏನಾದ್ರು ಡೌಟ್ಸ್ ಇದ್ರು, ಕ್ಲಾರಿಫಿಕೇಶನ್ ಬೇಕಿದ್ರು ಕಾಲ್ ಮಾಡಿ. ಸೊ ವಿತ್ ಇನ್ ಟೈಮು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ. ಇಲ್ಲಿ ನೋಡಿ ಅಸೈನ್ಮೆಂಟ್ಸ್ ಕೀ ಪಾಯಿಂಟ್ಸ್ ಬರಿಬೇಡಿ, ಕೀ ಪಾಯಿಂಟ್ಸ್ ನಿಮ್ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ನಮಗೆ ನೀವು ಬರುವಾಗ ಕೀ ಪಾಯಿಂಟ್ಸ್ ಜೊತೆಗೆ ಅಸೈನ್ಮೆಂಟ್ ಕ್ವಶನ್ಗೆ ಆನ್ಸರ್ ಬರೀಬೇಕು, ಕ್ವಶನ್ ಬರೆದು ಆನ್ಸರ್ಸ್ ಬರೀಬೇಕು. ಆ ಫಾರ್ಮೇಟು ಕೂಡ ಮೇಂಟೈನ್ ಆಗಬೇಕು. ಬರೀ ಕೀ ಪಾಯಿಂಟ್ಸ್ ಅಷ್ಟೇ ಅಲ್ಲ. ಕೀ ಪಾಯಿಂಟ್ಸ್ ಅಂದ್ರೆ ನಾವು ಬೋರ್ಡ್ ಮೇಲೆ ಬರ್ದಿರೋದು ನೀವು ಬರೀತೀರಾ, ಅದೇ ಆನ್ಸರ್ ಬಟ್ ಕ್ವಶನ್ ವಿತ್ ಆನ್ಸರ್ ಬಂದಾಗ ನಿಮ್ಗೆ ಓದಕ್ಕೆ ಈಸಿ ಆಗುತ್ತೆ. ಸೊ ಈ ಮೆಥಡ್ ಅಲ್ಲಿ ಬರ್ಕೊಂಡು ಬರಬೇಕು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.